ನಟ ದುನಿಯಾ ವಿಜಯ್ ತಮ್ಮ ಎರಡನೇ ಪತ್ನಿಯಿಂದಲೂ ದೂರವಾಗಿದ್ದಾರಾ? ಈ ಬಗ್ಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದಕ್ಕೆ ಕಾರಣ ನಟ ದುನಿಯಾ ವಿಜಯ್ ಅವರ ಎರಡನೇ ಪತ್ನಿ ಕೀರ್ತಿ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಕೀರ್ತಿ ವಿಜಯ್ ಅಂತ ಇದ್ದಂಥ ಹೆಸರನ್ನ ಕೀರ್ತಿ ಪಟಾಡಿ ಅಂತ ಬದಲಾಯಿಸಿಕೊಂಡಿದ್ದಾರೆ. ಸೊ ಈ ವಿಚಾರವಾಗಿ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ತಾರಾ ಜೋಡಿಗಳಲ್ಲಿ ಮನಸ್ತಾಪ ಶುರುವಾಗಿದೆ. ಸೊ ಡಿವೋರ್ಸ್ ಪ್ರೋಸೆಸಿಂಗ್ ಅಲ್ಲಿ ಇದೆ. ತಮ್ಮ ಎರಡನೇ ಪತ್ನಿಯಿಂದ ದುನಿಯಾ ವಿಜಯ್ ದೂರ ಆಗ್ತಾ ಇದ್ದಾರೆ. ಈ ರೀತಿಯಾದಂಥ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ನಾನು ಈಗಾಗಲೇ ಹೇಳಿದಾಗೆ ತಮ್ಮ ಹೆಸರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೀರ್ತಿ ಅವರು ಬದಲಾಯಿಸಿಕೊಂಡಿರುವಂಥದ್ದು. ಮತ್ತೊಂದು, ಬಹಳಷ್ಟು ಆಕ್ಟಿವ್ ಆಗಿದ್ದಂತಹ ಕೀರ್ತಿ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ತಮಗೆ ಸಂಬಂಧಪಟ್ಟಂಥ ವಿಚಾರಗಳಿಗಿಂತ ಹೆಚ್ಚಾಗಿ ನಟ ವಿಜಯ್ ಅವರಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನೇ ಶೇರ್ ಮಾಡ್ಕೊಳ್ತಾ ಇದ್ರು. ವಿಜಯ್ ಅವರ ವಿಡಿಯೋಸ್ ಆಗಿರಬಹುದು, ಫೋಟೋಸ್ ಆಗಿರಬಹುದು, ಅವರು ಹೆಚ್ಚು ಶೇರ್ ಮಾಡ್ಕೊಳ್ತಾ ಇದ್ರು. ಬಟ್ ಇದೀಗ ಅವರು ಯಾವುದೇ ಆ ರೀತಿಯಾದಂಥ ಪೋಸ್ಟ್ಗಳನ್ನು ಶೇರ್ ಮಾಡ್ತಿಲ್ಲ ಮತ್ತು ಭೀಮಾ ಸಿನಿಮಾದ ವಿಚಾರವಾಗಿ ಕೂಡ ಯಾವುದೇ ಪೋಸ್ಟ್ ಮಾಡ್ತಿಲ್ಲ. ಸೊ ಇದು ಈ ರೀತಿಯಾದಂಥ ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಟಿತ್ತು. ನಟ ವಿಜಯ್ ಕೂಡ ಸದ್ಯ ಭೀಮಾ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ಕೀರ್ತಿ ಪಟಾಡಿ ಮತ್ತು ವಿಜಯ್ ಅವರ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನುವಂಥ ವದಂತಿ ಬಹಳ ಗಾಢವಾಗಿ ಹಬ್ಬುತ್ತಾ ಹೋಯಿತು. ಕೌಟುಂಬಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಬಾರಿ ನಟ ದುನಿಯಾ ವಿಜಯ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಒಳಗಾಗಿದ್ದಾರೆ. ಮೊದಲ ಪತ್ನಿ ನಾಗರತ್ನ ಜೊತೆಗೆ 3 ಮಕ್ಕಳು ಇರುವಾಗಲೇ ನಟ ವಿಜಯ್ ಕೀರ್ತಿ ಪಟಾಡಿ ಅವರನ್ನ ಮದುವೆ ಆಗಿದ್ರು. ಆ ಸಂದರ್ಭದಲ್ಲೂ ಕೂಡ ಅಂದರೆ ನಾಗರತ್ನ ಅವರಿಂದ ಸಪರೇಟ್ ಆಗುವಂಥ ಸಂದರ್ಭ ಆಗಿರಬಹುದು, ಕೀರ್ತಿ ಅವರನ್ನ ಮದುವೆ ಆಗುವಂಥ ಸಂದರ್ಭ ಆಗಿರಬಹುದು, ಬಹಳಷ್ಟು ಚರ್ಚೆಗೆ ಒಳಗಾಗಿದ್ರು. ಅವರು ಕೂಡ ಹಲವು ಸಂದರ್ಭಗಳಲ್ಲಿ ಹಲವು ಸನ್ನಿವೇಶಗಳಲ್ಲಿ ಇರಿಸು ಮುರುಸಿಗೆ ಒಳಗಾಗಿದ್ರು. ಆದರೆ ಇದೀಗ ಮತ್ತೊಮ್ಮೆ ಅಂಥದ್ದೇ ಒಂದು ಸನ್ನಿವೇಶವನ್ನು ವಿಜಯ್ ಅವರು ಎದುರಿಸುವಂತಾಯ್ತಾ ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇದೆ. ಮಾಡೆಲ್ ಮತ್ತು ನಟಿಯಾಗಿದ್ದಂಥ ಕೀರ್ತಿ ಪಟಾಡಿ ಅವರು ಮೊದಲು ನಟ ವಿಜಯ್ ಅವರ ಎಲ್ಲ ಸಿನಿಮಾ ಕಾರ್ಯಕ್ರಮಗಳಲ್ಲಿ, ಶೂಟಿಂಗ್ ಸ್ಪಾಟ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು. ವಿಜಯ್ ಕೂಡ ತಮ್ಮ ಎಲ್ಲ ಕೆಲಸಗಳಲ್ಲಿಯೂ ಕೂಡ ಅವರಿಗೆ ಒಂದು ಸ್ಪೇಸ್ ಕೊಡ್ತಾ ಇದ್ರು. ತಮಗೆ ಬ್ಯಾಕ್ ಬೋನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೂಡ ಹಲವು ಬಾರಿ ಹೇಳ್ಕೊಳ್ತಾ ಇದ್ರು. ಹಲವು ಸಂದರ್ಭಗಳಲ್ಲಿ ಅಂದರೆ ಅವರ ಸಿನಿಮಾ ರಿಲೀಸ್ ಸಂದರ್ಭ ಆಗಿರಬಹುದು, ಅಥವಾ ಪ್ರೀ ರಿಲೀಸ್ ಈವೆಂಟ್ಗಳಾಗಿರಬಹುದು, ಇಂಟರ್ವ್ಯೂಸ್ಗಳಾಗಿರಬಹುದು, ಪ್ರಮೋಷನ್ ಕೆಲಸಗಳಾಗಿರಬಹುದು, ಹೀಗೆ ಪ್ರತಿ ಹಂತದಲ್ಲೂ ಕೀರ್ತಿ ದುನಿಯಾ ವಿಜಯ್ ಅವರ ಜೊತೆಗೆ ಕಾಣಿಸ್ಕೊಳ್ತಾ ಇದ್ರು. ಮತ್ತು ಇತ್ತೀಚೆಗೆ ಕೀರ್ತಿ ಅವರು ತಮ್ಮ ಪರ್ಸನಲ್ ಲೈಫ್ಗೆ ಒಂದಷ್ಟು ಸ್ಪೇಸ್ ಕೊಟ್ಟು ತಮ್ಮ ಪರ್ಸನಲ್ ಲೈಫ್ ರಿಲೇಟೆಡ್ ಆಗಿರುವಂಥ ವಿಚಾರಗಳನ್ನು ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದಾಗಿ ಅವರು ಆಲ್ರೆಡಿ ಅಂದರೆ ಅವರ ಒಂದು ಕೆರಿಯರ್ಗೆ ಸಂಬಂಧಪಟ್ಟಂಥ ವಿಚಾರಗಳಾಗಿರಬಹುದು. ಈಗ ದುನಿಯಾ ವಿಜಯ್ ಅವರನ್ನು ಮದುವೆಯಾದ ನಂತರದಲ್ಲಿ ಅವರು ಆ್ಯಕ್ಟಿಂಗ್ ಮತ್ತು ಮಾಡಲಿಂಗ್ನಿಂದ ಬ್ರೇಕ್ ತೆಗೆದುಕೊಂಡಿದ್ರು. ಬಟ್ ಇದೀಗ ಸಂಗೀತವನ್ನು ಕಲಿತಾ ಇದ್ದಾರೆ. ಸಂಗೀತಕ್ಕೆ ಸಂಬಂಧಪಟ್ಟಂಥ ಕಚೇರಿಗಳಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ಹಲವಾರು ಸ್ಟೇಜ್ ಶೋಗಳನ್ನು ಕೂಡ ನೀಡ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಪೋಸ್ಟ್ಗಳನ್ನು ಮಾತ್ರ ಅವರು ಹೆಚ್ಚಾಗಿ ಹಾಕ್ಕೊಳ್ತಾ ಇದ್ದಾರೆ. ಆಗಾಗ್ಗೆ ಫೋಟೋಗಳು ಮತ್ತು ರೀಲ್ಸ್ಗಳನ್ನು ಅವರು ಶೇರ್ ಮಾಡ್ತಾ ಇದ್ರು. ಬಟ್ ಈಗ ಅದೆಲ್ಲವೂ ಕೂಡ ಕಡಿಮೆ ಆಗಿರುವಂಥದ್ದನ್ನು ನಾವು ನೋಡಬಹುದು. ಅದರಲ್ಲೂ ವಿಜಯ್ ಅವರನ್ನ ಮದುವೆಯಾದ ಮೇಲೆ ಕೀರ್ತಿ ಪಟಾಡಿ ಅವರ ವಿಜಯ್ ಅವರ ಅಭಿಮಾನಿಗಳ ಪಾಲಿಗೆ ಅತ್ತಿಗೆ ಅಂತ ಆಗಿದ್ದಾರೆ. ಹಾಗೆ ಒಂದು ಕಾಮೆಂಟ್ ಬಾಕ್ಸ್ನಲ್ಲೂ ಕೂಡ ಅವರು ಹೇಳಿರುವಂಥದ್ದನ್ನು ನೋಡಬಹುದು. ಅಂದರೆ ಸಾಕಷ್ಟು ಅಭಿಮಾನಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾಕೆ ವಿಜಯ್ ಅವರ ಜೊತೆಗಿನ ಫೋಟೋಗಳನ್ನು ನೀವು ಶೇರ್ ಮಾಡ್ತಾ ಇಲ್ಲ, ಯಾಕೆ ವಿಜಯ್ ಅವರ ಹೆಸರನ್ನು ತೆಗೆದಿದ್ದೀರಾ ಅನ್ನುವಂಥ ಕ್ವೆಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಮ್ಮ ಮೇಲಿನ ಪ್ರೀತಿಗೆ ಧನ್ಯವಾದಗಳು. ನಾನು ಬೇಗ ಫೋಟೋಗಳನ್ನು ಅಪ್ಲೋಡ್ ಮಾಡ್ತೇನೆ. ಸದ್ಯಕ್ಕೆ ನಾನು ನನ್ನ ಬಗ್ಗೆ ಮತ್ತು ಸಂಗೀತದ ಪ್ರಯಾಣದ ಬಗ್ಗೆ ಅಪ್ಡೇಟ್ ಮಾಡಲು ಬಯಸ್ತೇನೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ನೀವು ದುನಿಯಾ ವಿಜಯ್ ಸರ್ ಜೊತೆಗಿದ್ದೀರಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಅಭಿಮಾನಿಗಳು ಕೇಳಿದ್ದಾರೆ. ಅದಕ್ಕೆ ಕೀರ್ತಿ ಅವರು ಆಲ್ವೇಸ್ ಆ್ಯಂಡ್ ಫಾರ್ ಎವರ್ ಅನ್ನುವಂಥ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಈ ಮೂಲಕ ಅಂದರೆ ಈ ಉತ್ತರವನ್ನು ಕೊಡೋದ್ರ ಮೂಲಕ ಎಲ್ಲ ರೀತಿಯಾದಂಥ ಒಂದು ವದಂತಿಗಳಿಗೆ ತೆರೆ ಎಳೆಯುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಫ್ಯಾನ್ಸ್ಗೆ ಅದು ಸಮಾಧಾನವಾಗಿಲ್ಲ. ಏನೋ ನಡೀತಾ ಇದೆ, ಬೇರೆ ಏನೋ ವಿಚಾರ ಇದೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಕಮೆಂಟ್ಸ್ಗಳು ಶೇರ್ ಆಗ್ತಾ ಇದೆ, ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಕೀರ್ತಿ ಪಟಾಡಿ ಅವರು 2014ರಲ್ಲಿ ದುನಿಯಾ ವಿಜಯ್ ಅವರನ್ನು ಮದುವೆ ಆಗ್ತಾರೆ. ಅದಕ್ಕೂ ಮುಂಚೆ ಅವರು IT ಕಂಪನಿಯೊಂದರಲ್ಲಿ ಉದ್ಯೋಗಿಯಾಗಿದ್ದರು. ಅದರ ಜೊತೆಗೆ ಹಲವು ಜಾಹೀರಾತುಗಳಲ್ಲಿ ಕಾಣಿಸ್ಕೊಂಡಿದ್ರು. ಸಿನಿಮಾ ಕ್ಷೇತ್ರಕ್ಕೂ ಕೂಡ ಕಾಲಿಟ್ಟಿದ್ರು. ಸಿನಿಮಾ ಕ್ಷೇತ್ರಕ್ಕೆ ಕಾಲಿಟ್ಟ ನಂತರದಲ್ಲೇ ಅವರು ದುನಿಯಾ ವಿಜಯ್ ಅವರಿಗೂ ಕೂಡ ಪರಿಚಯವಾಗಿತ್ತು. ಪ್ರಾರಂಭದಲ್ಲಿ ಸ್ನೇಹಿತರಾಗಿದ್ದ ಅವರಿಬ್ಬರು ಕೂಡ ಆನಂತರದಲ್ಲಿ ಆ ಸ್ನೇಹ ಪ್ರೀತಿಗೆ ತಿರುಗುತ್ತೆ. ಅವ್ರ ಲೈಫಲ್ಲಿ ಆಲ್ರೆಡಿ
ನಾಗರತ್ನ ಅವರಿದ್ದರು, 3 ಮಕ್ಕಳಿದ್ರು. ಆದರೂ ಕೂಡ ದುನಿಯಾ ವಿಜಯ್ ಅವರಿಗೆ ಒಂದು ಸ್ಪೇಸ್ ಬೇಕಾಗಿರುತ್ತೆ, ಒಂದು ರಿಲೇಷನ್ಶಿಪ್ ಬೇಕಾಗಿರುತ್ತೆ. ಯಾಕಂದರೆ ಅವರ ಮ್ಯಾರಿಡ್ ಲೈಫ್ನಲ್ಲಿ ಹಲವಾರು ತೊಂದರೆಗಳು ನಡೀತಾ ಇತ್ತು. ಸೊ ಆಗ ಕೀರ್ತಿ ಅವರನ್ನು ಮದುವೆ ಆಗ್ಲಿಕ್ಕೆ ಒಪ್ತಾರೆ. 2014ರಲ್ಲಿ ದುನಿಯಾ ವಿಜಯ್ ಅವರನ್ನು ಮದುವೆ ಆಗ್ತಾರೆ. ಆನಂತರ ಸಿನಿಮಾಗಳಿಂದ ಕೀರ್ತಿ ಕಂಪ್ಲೀಟಾಗಿ ದೂರ ಉಳಿದು ದುನಿಯಾ ವಿಜಯ್ ಅವರ ಕೆರಿಯರ್ ಮೇಲೆ ಅವರು ಕಂಪ್ಲೀಟ್ ಕಾನ್ಸಂಟ್ರೇಟನ್ನು ಮಾಡ್ತಾರೆ. ದುನಿಯಾ ವಿಜಯ್ ಅವರ ತಂದೆ ತಾಯಿಯನ್ನು ಬಹಳ ಆತ್ಮೀಯವಾಗಿ ಅವರು ನೋಡ್ಕೊಳ್ತಾರೆ. ಅವರು ತುಂಬ ಅವ್ರಿಗೆ ಅನಾರೋಗ್ಯದ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಹತ್ತಿರದಲ್ಲಿದ್ದು ಕೀರ್ತಿ ಅವರ ಸೇವೆಯನ್ನು ಮಾಡಿರ್ತಾರೆ. ಸೊ ಈ ರೀತಿಯಾಗಿ ತಮ್ಮ ಕಂಪ್ಲೀಟ್ ಲೈಫನ್ನು ದುನಿಯಾ ವಿಜಯ್ ಮತ್ತು ಅವರ ಫ್ಯಾಮಿಲಿಗೆ ಅವರು ಮುಡಿಪಾಗಿಡ್ತಾರೆ. ಆನಂತರದಲ್ಲಿ ಈಗ ಸದ್ಯ ಕೀರ್ತಿ ಸಂಗೀತ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಅವರು ಕಲಿತಾ ಇದ್ದಾರೆ. ಕಂಪ್ಲೀಟಾಗಿ ಅದರಲ್ಲೇ ಅವರು ಇನ್ವಾಲ್ವ್ ಆಗಿದ್ದಾರೆ. ಅಭಿಮಾನಿಯೊಬ್ಬರ ಪ್ರಶ್ನೆಗೆ ಉತ್ತರಿಸಿರುವಂಥ ಕೀರ್ತಿ, ನಾನು ಸದ್ಯ ನನ್ನ ಮತ್ತು ಸಂಗೀತದ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇನೆ, ಮತ್ತೆ ನಾನು ಫೋಟೋಸನ್ನು ಅಪ್ಲೋಡ್ ಮಾಡ್ತೇನೆ, ನನಗೆ ಸ್ವಲ್ಪ ಸಮಯ ಬೇಕು ಅಂತ ಹೇಳಿದ್ದಾರೆ. ಮತ್ತು ಇತ್ತೀಚೆಗೆ ಅವರು ಹೆಚ್ಚಾಗಿ ಆಧ್ಯಾತ್ಮದ ಬಗ್ಗೆ ಕೂಡ ಹೆಚ್ಚಿನ ಒಂದು ಮಾತುಕತೆಯನ್ನು ನಡೆಸ್ತಿರುವಂಥದ್ದಾಗಿರ್ಬೋದು, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂಥ ಪೋಸ್ಟ್ಗಳನ್ನು ಹಂಚಿಕೊಳ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದು. ಸೊ ಇದು ಯಾವ ರೀತಿಯಾದಂಥ ಒಂದು ಬೆಳವಣಿಗೆ ಅಥವಾ ಬೇರೆ ಏನಾದರೂ ಆಗಿ ಅದರಿಂದ ಹೊರಬರಲಿಕ್ಕೆ ಕೀರ್ತಿ ಸಂಗೀತ ಮತ್ತು ಆಧ್ಯಾತ್ಮದ ಮೊರೆ ಹೋಗಿದ್ದಾರಾ ಅಥವಾ ಎಲ್ಲವೂ ಸರಿಯಾಗಿದೆಯಾ ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಏನೇ ಸೆಲೆಬ್ರಿಟಿಗಳಾದರೂ ಕೂಡ ಅವರಿಗೂ ಒಂದು ಪರ್ಸ್ನಲ್ ಸ್ಪೇಸ್ ಇರುತ್ತೆ, ಅವರಿಗೂ ಒಂದು ಪರ್ಸ್ನಲ್ ಲೈಫ್ ಇರುತ್ತೆ. ಸೊ ಹಾಗಾಗಿ ಅವರಿಗೆ ಬೇಕಾದಂಥ ಆ ಒಂದು ಸ್ಪೇಸ್ ಮತ್ತು ಆ ಒಂದು ಲೈಫನ್ನು ಖಂಡಿತವಾಗ್ಲೂ ಕೊಡಬೇಕಾಗತ್ತೆ. ಅವ್ರಿಗೂ ಕೂಡ ಒಂದು ಪ್ರೈವಸಿ ಅನ್ನುವಂಥದ್ದು ಬೇಕಾಗತ್ತೆ. ಕೀರ್ತಿ ಅವರೇ ಹೇಳಿರೋ ಹಾಗೆ ನಮ್ಮ ನಡುವೆ ಎಲ್ಲವೂ ಸರಿ ಇದೆ ಅನ್ನುವಂಥ ಒಂದು ಕ್ಲಾರಿಫಿಕೇಷನ್ ಅವ್ರು ಕೊಟ್ಟಿದ್ದಾರೆ. ಆದರೆ ಹೆಸರನ್ನು ಬದಲಾಯಿಸ್ಕೊಂಡಿರುವಂಥದ್ದು ಕೀರ್ತಿ ವಿಜಯ್ ಅನ್ನುವಂಥ ಹೆಸರನ್ನು ಕೈಬಿಟ್ಟು ಕೀರ್ತಿ ಪಠಾಡಿ ಅನ್ನುವಂಥ ಒಂದು ಹೆಸರನ್ನು ಹಾಕಿರುವಂಥದ್ದು ಹಲವಾರು ಗುಮಾನಿಗಳಿಗೆ ಕಾರಣವಾಗಿದೆ.